ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗಿಯ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ನನ್ನ ತಂದೆ ದಕ್ಷದೇವ, ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆಯ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಆ ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ಅಲ್ಲದೆ ನೀನು ಆ ದಕ್ಷದೇವನ ಮಗಳಾಗಿದ್ದರೆ ನಿನ್ನನ್ನು ಕರೆಯುತ್ತಿದ್ದನ ತಂದೆ ದಕ್ಷದೇವ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ನೀನು ಆ ನಿನ್ನ ತಂದೆ ದಕ್ಷದೇವನಿಗೆ ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಆದರೆ ನಿನ್ನ ತಂದೆಯು ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳಿಗಾದರೂ ಶಾಂತಿ ಉಂಟು, ಹುತ್ತದಲ್ಲಿ ವಾಸ ಮಾಡುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ನಿನ್ನ ಜನಕನಿಗಿಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯಲ್ಲೇಕೆ ಆ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದೆನು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬರಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತುಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಅವಪಾಶವಾದರೇನು? ತಂದೆ ಮನೆ ಎಂದರೆ ಚಿಕ್ಕಲ್ಲಿ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಹಠ ಬೇಡ ಸತಿ, ಹಠ ಬೇಡ. ಹಠ ಬೇಕೆ ಸತಿ ಕೇಳು ನೀ, ಕುಟಿಲತನವಿದು ನಿನಗೆ. ಹಠ ಬೇಕೆ ಸತಿ ಕೇಳು ನೀ. ಹಠ ಬೇಕೆ ಸತಿ ಕೇಳು ನೀ, ಕುಟಿಲತನವಿದು ನಿನಗೆ. ಹಠ ಬೇಕೆ ಸತಿ ಕೇಳು ನೀ. ಸಾರ ಲೇಕೆ ನೀರ ಸಾಕ್ಷಿ, सारा लेके नीरा जाक्षी, सारा लेके नीरा जाक्षी, सारा लेके नीरा जाक्षी. सुबह कवर करे दो हट बेटे सती के दूनी, कुटिल तनविदु निनगे. हट बेटे सती के दूनी. ಹತಗೊಳಿಸದೆ ನಾ ತಾಳೆ ಮತಿಯುತರನ್ನು ಕರೆಯಲ್ಕೆ. ಹತಗೊಳಿಸದೆ ನಾ ತಾಳೆ ಮತಿಯುತರನ್ನು ಕರೆಯಲ್ಕೆ. ಕರನಿ ಹಿತ ನುಡಿಯ ಗತಿಗೆಡುವೆ ಸತಿ ಬಿಡೆ. ಕರನಿ ಹಿತ ನುಡಿಯ ಗತಿಗೆಡುವೆ ಸತಿ ಬಿಡೆ. ಸತಿ ತೊರೆದದಿ ಮಾ ಜೀವ ಕತಿ ಪೊದುಚಿತ ನಿನ್ನಾಣೆ. ಸತಿ ತೊರೆದದಿ ಮಾ ಜೀವ ಕತಿ ಪೊದುಚಿತ ನಿನ್ನಾಣೆ. ಕರನಿ ಹಿತ ನುಡಿಯ ಗತಿಗೆಡುವೆ ಸತಿ ಬಿಡೆ. ಕರನಿ ಹಿತ ನುಡಿಯ ಗತಿಗೆಡುವೆ ಸತಿ ಬಿಡೆ. ಋತ ಕೆಡುವೆ ಪದ ಅರಿಯದೆ ಅತಿ ಕರುಣವ ತೋರಿಸುವೆ ಪಿತಾಂತರ ದಿಮಿಗೆ. ಹಠ ಬೇಕೆ ಸತಿ ಕೇಳು ನೀ, ಕುಟಿಲತನವಿದು ನಿನಗೆ. ಹಠ ಬೇಕೆ ಸತಿ ಕೇಳು ನೀ, ಸತಿ ಕೇಳು ನೀ, ಸತಿ ಕೇಳು ನೀ.
ಗುರುವಾದ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ವೃಥಾ ವೈರವನ್ನು ಗಳಿಸಿರುವ ನಿನ್ನ ತಂದೆ ದಕ್ಷದೇವ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಮೈಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆವಿಗೂ ನಿನ್ನ ಮನ ನೋಯುವುದೆಂದು ನಿಧಾನಿಸಿದೆ. ಕೇಳು, ನಿನ್ನೆ ನಡೆದ ಸತ್ರ ಯಾಗದಲ್ಲಿ ಮನ ಬದಲಾಯಿತು ನಿನ್ನ ತಂದೆ ದಕ್ಷದೇವನಿಗೆ. ಏನು ಮನ ಬದಲಾಯಿತೆ? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲ್ಲವೇ ನನ್ನ ತಂದೆಯ ದಕ್ಷದೇವನು? ಏನು ಸಂತೋಷ ಪಟ್ಟನೆ? ಸಂತೋಷ ಪಟ್ಟನೆ ನಿನ್ನ ಜನಕ ದಕ್ಷದೇವ. ಬಹಳ ನಿಧಿಯನ್ನು ಬಳಸಿರುವ ಕಾಳಿಂಗ ಸರ್ಪದಂತೆ ನಿನ್ನ ತಂದೆಯ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತುವರಿದು ನಿಷ್ಠೂರದ ನಿರರ್ಥಕವಾದ ಅಚಂದ್ರಾರ್ಥವಾದ ವೈರತ್ವದ ಮಾತುಗಳನ್ನಾಡಿದನು ದೇವಿ. ತಂದೆ ಮಾತಿಗೆ ಬೇಸಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಆ ಭವ್ಯ ಸತ್ರೆ ಆಗದ ಪುಣ್ಯ ಪುರುಷರುಗಳ ಮಧ್ಯದಲ್ಲಿ ಬೆಂದಿಕ್ಕುವ ಸಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ಬೆಂದಿತು ಎನ್ನೊಡಲು. ನನ್ನನ್ನು ಹೊಗಳುತ್ತಿದ್ದ ಆ ದೇವ ಮಂತ್ರಗಳ ಸುನಾದಕ್ಕೆ ನಿನ್ನ ತಂದೆಯ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಆ ಮಂಗಳಕರವಾದ ನಾದವನ್ನು ಮರೆಮಾಚಿಸಿತು. ಭೃಗುವನ್ನು ಬಿಟ್ಟರೆ ಮತ್ತಾರೂ ಅವನನ್ನು ಮಾತನಾಡಿಸಲಿಲ್ಲ. ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸಿತು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟೋ ಬರುತ್ತು. ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಶಕ್ತಿ ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿನ್ನ ಜನಕ ದಕ್ಷದೇವನ ಮಾತೆಂಬ ಹರಿತವಾದ ಹಲವು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾಗದೆ ನನ್ನ ಉದರಾಗ್ನಿಯು ಕಟ್ಟದೆ ಉರಿಯುತ್ತಿರುವುದು ದೇವಿ. ಇದನ್ನರಿತ ನಿನ್ನ ತಂದೆ ದಕ್ಷದೇವನು ಪಾಷಾಣ ಹೃದಯನಾಗಿ ತನ್ನ ಗುರುವಾದ ಭೃಗುವಿನ ಕುಮಂತ್ರದ ಮಾತುಗಳಿಂದ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನು ಹೂಡುತ್ತಿರುವನು. ಮಾರಣ ಮಹಾಯಜ್ಞವನ್ನು ಮಾಡುವರಾರು? ವಜ್ರಬಂಧದ ಬ್ರಹ್ಮಾಂಡವನ್ನೇ ಹಿಂಡಿ ಉಕ್ಕಿ ತೆಗೆದ ಉಗ್ರವಾದ ರಸವೇ ಸೋಮರಸ. ಅದರ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಸ್ಮೃತ್ಯೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ನಿಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮದನು ಬಂಧಿತರು ಭಸ್ಮವಾಗಿರುವಾಗ ಅಂತಹ ಮಾರಣ ಮಹಾಯಜ್ಞವನ್ನು ಮಾಡುವವರಾರು? ನಾನಲ್ಲವೇ? ಇದನ್ನು ಅರಿತಿದ್ದರೂ ಕೂಡ ವಿವೇಕರಹಿತನಾದ ನಿನ್ನ ತಂದೆ ದಕ್ಷದೇವ. ಸ್ವಾಮಿ ಪ್ರಾಣೇಶ್ವರ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷಲೋಕಕ್ಕೆ ಹೋಗಬಾರದೇನು? ಬೇಡ ಸತಿ, ನಿನ್ನ ಮಾತುಗಳು ನಿನ್ನ ತಂದೆಗೆ ಹಿತವಾಗಿ ತೋರುವುದಿಲ್ಲ. ಅಲ್ಲದೆ ಅಲ್ಲಿಗೆ ನೀನು ಹೋದರೆ ನಿನಗೆ ಹಾನಿ ತಪ್ಪದು ಸತಿ, ಹಾನಿ ತಪ್ಪದು. ಎಚ್ಚರ ಸತಿ, ಎಚ್ಚರ. ಸ್ವಾಮಿ, ತಂದೆ ನಿರಾಕರಿಸಿದರೇನು? ತಾಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ?
ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನೆದಾಸಿಯ ಶಿವನೇ ನೀನೊಲ್ಲೆಯ. ಶಂಕರ, ನಾನು ಮಾಡಿದ ಅಪರಾಧವಾದರೆ ಏನು? ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಸ್ವಾಮಿ. ಮಾನ್ಯ ಮನದಾಸಿನ ಮುನಿಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ. ರಾಜರಾಜೇಶ್ವರಿ ಮಹಾಯಜ್ಞದಲ್ಲಿ ಫಲವಿಲ್ಲ. ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ. ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ. ಮಹಮಥಾಂದ ನಿನ್ನ ಪಿತ ದಕ್ಷ
ಯಜ್ಞಕ್ಕೆ ಹೋಗದಿರುತ್ತಾಯೇ ಹೋಗದಿರುತ್ತಾಯೇ ಅಮ್ಮ ಸತಿ ದಕ್ಷಿಣ ಮಾಡುತ್ತಿರುವ ಯಜ್ಞಕ್ಕೆ ಹೋಗಬೇಡ. ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು ತಪ್ಪದು ತಪ್ಪದು. ಎಚ್ಚರ. ಅವನೇ ಅವನೇ ಶಿರ್ವಾಣ್ ನುಡಿಯುತ್ತಿರುವ ತಾಂಡವ ಮೂರ್ತಿಯು ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವನೇ ಮಹಾದೇವನು. ನನಗೊಂಟೆ ಹಾಗೆ ದಕ್ಷದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯಾ? ಕೈ ಸನ್ನೆಯೇ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನೀಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ್ ನಂದೀಶ್ವರ, ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳ ಮೊದಲಾದ ಅಷ್ಟ ಮಹಾಕೋಟಿ ಗಣಾಧೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಸ್ವಾಮಿ, ಹೋಗಿ